ಇನ್ನು ಖಾಕಿ ಪರಿಶೀಲನೆ ವೇಳೆ ಮತ್ತೊಂದು ಹೊಸ ಮಾಹಿತಿ ಲಭ್ಯವಾಗಿದೆ. ಹಲ್ಲೆ ಮಾಡಿದ ಬಳಿಕ ಅಸ್ವಸ್ಥನಾಗಿ ನೆಲಕ್ಕೆ ರೇಣುಕಾಸ್ವಾಮಿ ಬಿದ್ದಿದ್ರು. ಊಟ ಕೊಟ್ಟು ಮಾತ್ರೆ ಕೊಡಿ ಅಂತ ದರ್ಶನ್ ಕೂಡ ಹೇಳಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಹೇಳಿದಂತೆ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ರು. ತನಿಖೆ ವೇಳೆ ಪರಿಶೀಲನೆ ಮಾಡಿದಂತಹ ಪೊಲೀಸರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಖಾಕಿ ಪರಿಶೀಲನೆ ವೇಳೆ ಮತ್ತೊಂದು ಹೊಸ ಮಾಹಿತಿ ಕೂಡ ಈಗ ಬಹಿರಂಗವಾಗ್ತಾ ಇದೆ. ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಅಸ್ವಸ್ಥನಾಗಿ ರೇಣುಕಾಸ್ವಾಮಿ ನೆಲಕ್ಕೆ ಬಿದ್ದಿದ್ದ. ಸಾಕಷ್ಟು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಬಳಿಕ ರೇಣುಕಾಸ್ವಾಮಿ ಅಸ್ವಸ್ಥನಾಗಿ ಏನೂ ಮಾಡೋದಕ್ಕಾಗದೆ ಅಸಹಾಯಕನಾಗಿ ಆತ ನೆಲದ ಮೇಲೆ ಬಿದ್ದಿರ್ತಾನೆ. ಇದೇ ಸಂದರ್ಭದಲ್ಲಿ ಈತನಿಗೆ ಊಟ ಕೊಡ್ರಪ್ಪ, ಮಾತ್ರೆ ಕೊಟ್ಟು ಆತನನ್ನು ಮತ್ತೆ ಆತನನ್ನು ಸಹಜ ಸ್ಥಿತಿಗೆ ಮರಳುವಂತೆ ಮಾಡಿ ಅಂತ ದರ್ಶನ್ ಹೇಳ್ತಾರೆ. ದರ್ಶನ್ ಹೇಳಿದಂತೆ ಹತ್ತಿರದ ಮೆಡಿಕಲ್ ಶಾಪ್ನಿಂದ ಮಾತ್ರೆಗಳನ್ನು ಕೂಡ ಈ ಆರೋಪಿಗಳು ತಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತನಿಖೆ ವೇಳೆ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಅದೇ ರೀತಿಯಾಗಿ ಪರಿಶೀಲನೆ ವೇಳೆ ಹೊಸ ಮಾಹಿತಿಗಳು ಈಗ ಖಾಕಿ ಪಡೆಗೆ ಲಭ್ಯವಾಗ್ತಾ ಇದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಹೇಳಿದರು, ಇಲ್ಲ ನಾನು ಊಟ ಕೊಟ್ಟು ಆತನ್ನು ಕಳಿಸಿ ಅಂತ ಹೇಳಿದ್ದೆ. ಈ ರೀತಿಯಾಗಿ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಇನ್ನು ದರ್ಶನ್ನ ಕೈವಾಡ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂತು, ಅದೇ ರೀತಿಯಾಗಿ ಏನೆಲ್ಲ ಹೊಸ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಈಗಾಗಲೇ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದ ಬಹುತೇಕ ಒಂದು ಹಂತದ ಒಂದು ತನಿಖೆಯನ್ನ ಪೊಲೀಸರು ಮುಗಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡ ನಂತರ ಬೇಕಾಗಿರುವಂತ ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಹೋಗಿರುವಂತದ್ದು. ಈಗಾಗಲೇ ಎಲ್ಲಾ ಆರೋಪಿಗಳ ಹೇಳಿಕೆಗಳಿರ್ಬೋದು, 164 ಸ್ಟೇಟ್ಮೆಂಟ್ಸ್ ಇರ್ಬೋದು, ಎಲ್ಲವೂ ಕೂಡ ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಸೂಕ್ತವಾದ ಸಿಸಿ ಕ್ಯಾಮೆರಾ ಫುಟೇಜ್ಗಳು ಇರ್ಬೋದು, ಏನು ನಾವು ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲವನ್ನು ಕೂಡ ಪೊಲೀಸರು ಈಗಾಗಲೇ ಸಂಗ್ರಹಣ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮಹಾಜರುಗಳನ್ನ ಮಾಡಿ ಬೇಕಾಗಿರುವಂತ ವಾಹನಗಳೇನಿತ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಸೀಜ್ ಮಾಡ್ಕೊಂಡಿರುವಂತದ್ದು. ಸೊ ಅಂದ್ರೆ ಇಡೀ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರಗಳು ಏನ್ ಕೇಳಿ ಬರ್ತಾ ಇತ್ತು ಅದಕ್ಕೆ ಪೂರಕವಾಗಿರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡಿದ್ದಾರೆ, ಹೇಳಿಕೆಗಳನ್ನ ತೆಗೆದುಕೊಂಡಿರುವಂತದ್ದು. ಇಂದು ದರ್ಶನ್ ಏನು ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಅಲ್ಲಿಂದ ಆತ ನೇರವಾಗಿ ಮೈಸೂರಿಗೆ ಹೋಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ಏನಿತ್ತು. ಸೊ ಆ ಜಾಗಕ್ಕೆ ದರ್ಶನ್ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗ್ಲೇ ನಿನ್ನೆ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಾಜರನ್ನ ಮಾಡಿರುವಂತದ್ದು. ಅಲ್ಲಿ ದರ್ಶನ್ ಅವ್ರನ್ನ ಕರೆದುಕೊಂಡು ಹೋದ್ರೆ ಒಂದು ವೇಳೆ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಸೇರ್ಬೋದು, ಗೊಂದಲಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗ್ಲೇನು ಕೂಡ ಇರ್ಲೂಬಹುದು. ಸೊ ಒಟ್ಟಾರೆಯಾಗಿ ಇಡೀ ಪ್ರಕರಣದ ಬಹುತೇಕ ಒಂದು ಹಂತಕ್ಕೆ ಒಂದು ನಿಲುವಿಗೆ ಪೊಲೀಸರು ಬಂದಿರುವಂತದ್ದು. ಅಲ್ಲಿ ಬಹುತೇಕ 17 ಜನ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. 27 ಜನರನ್ನ ವಿಚಾರಣೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಅವರನ್ನು ವಿಟ್ನೆಸ್ ಗಳಾಗಿ ಮಾಡ್ಕೊಂಡಿರುವಂತದ್ದು. ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳ ಜೊತೆಗೆ ಈಗಾಗಲೇ ಸ್ಟೇಟ್ಮೆಂಟ್ ಗಳು, ಅಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು, ಸಿಬ್ಬಂದಿಗಳು, ಮ್ಯಾನೇಜರ್, ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಹಲವರ ಸ್ಟೇಟ್ಮೆಂಟ್ ಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ. ಸೊ ಮಾಡಿಕೊಂಡು ತಮ್ಮ ತನಿಖೆಯನ್ನ ಒಂದು ಹಂತದಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.